ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಪ್ರೀತಿಯ ನಮನಗಳು. ದೇವರ ವಾಕ್ಯ ಭಾಗದಲ್ಲಿ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನದಲ್ಲಿ, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಈ ವಚನದಲ್ಲಿ ದೇವರ ಕಡೆಗೆ ತಿರುಗಿಕೊಂಡು ಎಂಬುದಾಗಿ ಯೇಸು ಸ್ವಾಮಿ ಈ ಪದವನ್ನು ಬಳಸುತ್ತಾನೆ. ಗ್ರೀಕ್ ಭಾಷೆಯಲ್ಲಿ ದೇವರ ಕಡೆಗೆ ತಿರುಗಿಕೊಂಡು ಎಂಬುದಕ್ಕೆ ಬಳಸಲ್ಪಟ್ಟಂತಹ ಗ್ರೀಕ್ ಪದ ಯಾವುದೆಂದರೆ ಮೆಟನೋಯಿಯಾ. ಮೆಟನೋಯಿಯಾ ಎನ್ನುವಂಥದ್ದು ಗ್ರೀಕ್ ಭಾಷೆಯಲ್ಲಿ ಬಳಸಲ್ಪಟ್ಟಂತಹ ಪದವಾಗಿದೆ. ಕಾಲ ಪರಿಪೂರ್ಣವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಹಾಗಾದ್ರೆ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಮೆಟನೋಯಿಯಾ ಎನ್ನುವಂಥದ್ದು ಯೇಸುಸ್ವಾಮಿ ಬಳಸಲ್ಪಟ್ಟಂತಹ ಈ ಪದದ ಅರ್ಥವನ್ನು ನಾವು ಗಮನಿಸುವಾಗ ನಮ್ಮ ಮನಸ್ಸನ್ನು ಬೇರೆ ಮಾಡಿಕೊಳ್ಳಬೇಕು, ಅಂದರೆ ಬದಲಾಯಿಸಬೇಕು, ಪರಿವರ್ತನೆಯಾಗಬೇಕು, ರೂಪಾಂತರವಾಗಬೇಕು ಎನ್ನುವಂಥದ್ದು. ರಿಪೆಂಟ್ ಎನ್ನುವಂಥದ್ದು ಆಂಗ್ಲ ಭಾಷೆಯಲ್ಲಿ ಬಳಸ್ತದೆ. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಅಂದರೆ ನಮ್ಮ ಪಾಪ ಸ್ವಭಾವ, ಪಾಪಮಯವಾದಂತಹ ಜೀವಿತ, ನಮ್ಮ ಮನೋಭಾವ, ವರ್ತನೆ, ಸ್ವಭಾವಗಳು, ಆಲೋಚನೆಗಳೆಲ್ಲವೂ ಸಹ ಪಾಪಾಧೀನ ಸ್ವಭಾವದಿಂದಲೂ ಪಾಪ ತುಂಬಿರುವಂತಹ ವಿಷಯಗಳಿಂದಲೂ ಪರಿವರ್ತನೆ, ಬದಲಾವಣೆ ಎನ್ನುವಂಥದ್ದನ್ನು ದೇವರು ಬಯಸ್ತಾನೆ. ಅದನ್ನೇ ತನ್ನ ಮಗನಂತ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಳಲ್ಪಟ್ಟಂತಹ ಈ ಮಾತಾಗಿದೆ. ಇದನ್ನು ನಾವು ಇನ್ನಷ್ಟು ಅರ್ಥ ವೈಶಾಲ್ಯದಿಂದ ಅರ್ಥ ಮಾಡಿಕೊಳ್ಳುವುದಾದರೆ, ಮೆಟನೋಯಿಯಾ ಎನ್ನುವಂಥದ್ದು ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಒಂದು ದಿನದ, ಒಂದು ಕ್ಷಣದ ಅಥವಾ ಒಂದು ಘಳಿಗೆಯ ಅಥವಾ ಒಂದು ಸೀಸನ್ ನಲ್ಲಿ ಅಥವಾ ಒಂದು ಕಾಲದಲ್ಲಿ ಬದಲಾವಣೆ, ಪರಿವರ್ತನೆ, ರೂಪಾಂತರವಲ್ಲ. ವಿಶ್ವಾಸಿಗಳು, ದೇವರ ಅನುಯಾಯಿಗಳು, ದೇವರ ಮಕ್ಕಳು, ಯೇಸುಕ್ರಿಸ್ತನ ಶಿಷ್ಯರು ಇದನ್ನು ಪದೇ ಪದೇ ಆಗಾಗ್ಗೆ ನಮ್ಮ ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆಯಾಗಿರುವುದನ್ನು ನಂಬಿಕೆಯಲ್ಲಿ, ಕೃತ್ಯದಲ್ಲಿ, ಸತ್ಯದಲ್ಲಿ, ಕ್ರಿಯೆಯಲ್ಲಿ ತೋರಿ ಬರುವಂತಹ ಈ ಕಾರ್ಯವನ್ನ ಮೆಟನೋಯಿಯಾ ಎನ್ನುವಂಥದ್ದನ್ನ ಪದೇ ಪದೇ ಆಗಾಗ್ಗೆ ಮಾಡುತ್ತಲೇ ಇರಬೇಕು. ವಿಶ್ವಾಸಿಗಳು, ಶಿಷ್ಯರು ಮತ್ತು ದೇವರ ಮಕ್ಕಳು ಯಾವಾಗಲೂ ದೇವರೊಂದಿಗಿನ ಅನನ್ಯ ಸಂಬಂಧದಲ್ಲಿ ಸೇರುವುದಕ್ಕಾಗಿ, ದೇವರೊಟ್ಟಿಗಿನ ಬಾಂಧವ್ಯವನ್ನು ನಾವು ಇಟ್ಟುಕೊಳ್ಳುವುದಕ್ಕಾಗಿ ನಾವು ನಮ್ಮ ಪಾಪಮಯವಾದಂತಹ ಜೀವಿತವನ್ನು ಆಂತರ್ಯದಿಂದಲೂ, ಕಾರ್ಯರೂಪದಿಂದಲೂ, ವ್ಯಕ್ತಿತ್ವದಿಂದಲೂ, ಸ್ವಭಾವದಿಂದಲೂ, ನಡೆ ನುಡಿ ಕ್ರಿಯೆಗಳು ಎಂಬುದಾಗಿ ಏನು ಹೇಳ್ತೇವೆ ಅದೆಲ್ಲವುಗಳಿಂದಲೂ ನಾವು ಹೊಸಬರಾಗಿದ್ದೇವೆ, ನೂತನವಾಗಿದ್ದೇವೆ. ನೂತನ ಸ್ವಭಾವಗಳನ್ನು, ನೂತನ ಜೀವಿತವನ್ನು ನಾವು ಹೊಂದಿದ್ದೇವೆ ಎನ್ನುವಂಥದ್ದನ್ನ ಇದನ್ನು ಯಾವಾಗಲೂ ನಮ್ಮ ಬದುಕಿನಲ್ಲಿ ಇಟ್ಟುಕೊಳ್ಳುವಂಥದ್ದು, ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕವಾಗಿದೆ. ಈ ಮೆಟನೋಯಿಯಾ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಎಂದರೆ ನಾವು ಪದೇ ಪದೇ ದೇವರ ಸಹವಾಸದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಐಕ್ಯತೆಯಲ್ಲಿ ಇರುವಂತದ್ದಾಗಿದೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟತನವನ್ನು, ನಮ್ಮ ಹೃದಯದಲ್ಲಿ ಮನೆ ಮಾಡಿಕೊಂಡಿರುವಂತಹ ಸೈತಾನನಿಗೆ ದಾಸರಾಗಿರುವಂತಹ ಅನೇಕ ವಿಷಯಗಳನ್ನು, ಪಾಪಾಧೀನ ಸ್ವಭಾವಗಳೆಲ್ಲವನ್ನೂ ನಾವು ಬಿಟ್ಟು ದೇವರ ಕಡೆಗೆ ತಿರುಗಿ ಬರುವಂಥದ್ದು, ದೇವರ ರಾಜ್ಯದ ಕಡೆಗೆ ಬರುವಂಥದ್ದು, ದೇವರ ಸಹವಾಸಕ್ಕೆ ಬರುವಂಥದ್ದು, ದೇವರ ಅನ್ಯೋನ್ಯತೆಗೆ ಬರುವಂಥದ್ದೇ ಮೆಟನೋಯಿಯಾ ಎನ್ನುವಂಥದ್ದಾಗಿದೆ. ಯೇಸುಸ್ವಾಮಿ ಹೇಳುವಂತಹ ಈ ಮಾತಿನಲ್ಲಿ ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಕೆಟ್ಟವರಾಗಿದ್ದೇವೆ, ಪಾಪಿಷ್ಠರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ಸೈತಾನನಿಗೆ ದಾಸರಾಗಿದ್ದೇವೆ ಎನ್ನುವಂಥದ್ದನ್ನು ನಾವು ಅರ್ಥೈಸಿಕೊಂಡು ಅದನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ನಮ್ಮ ಬದುಕನ್ನು ಬದಲಾವಣೆ, ಪರಿವರ್ತನೆ, ರೂಪಾಂತರ ಕಡೆಗೆ ನಡೆಸಿಕೊಂಡವರಾಗಿ ನಮ್ಮಲ್ಲಿರುವಂತಹ ಎಲ್ಲ ಕೆಟ್ಟತನ, ಪಾಪಮಯವಾದಂತಹ ಜೀವಿತವನ್ನು ತ್ಯಜಿಸಿ ನಾವಿನ್ನು ನಡೆ ನುಡಿ ಕ್ರಿಯೆಗಳಿಂದ, ವ್ಯಕ್ತಿತ್ವ ಸ್ವಭಾವಗಳಿಂದ, ಆಲೋಚನೆಗಳಿಂದ, ಎಲ್ಲವುಗಳಿಂದ ದೇವರನ್ನು ಮೆಚ್ಚಿಸುವಂತ, ದೇವರ ರಾಜ್ಯದಲ್ಲಿ ಸೇರುವಂತಹ ಎಲ್ಲ ಪಾಪಮಯವಾದಂತಹ ಜೀವಿತವನ್ನು ನಾವು ತ್ಯಜಿಸಿ ಕ್ರಿಸ್ತ ನಂಬಿಕೆಯಲ್ಲಿ, ಕ್ರಿಸ್ತ ವಿಶ್ವಾಸದಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆ, ಅಭಿವೃದ್ಧಿಯಾಗಿರುವುದನ್ನ ಕಾರ್ಯತತ್ಪರರಾಗಿ ತೋರಿಸುವಂಥದ್ದು, ಅದರಲ್ಲಿ ನಾವು ನೆಲೆಗೊಂಡಿದ್ದೇವೆ ಎನ್ನುವಂಥದ್ದನ್ನ ನಾವು ತೋರ್ಪಡಿಸುವಂಥದ್ದೇ ಇದರ ಅರ್ಥ, ಈ ವಾಕ್ಯದ ತಾತ್ಪರ್ಯ. ಈ ವಾಕ್ಯದಂತೆ ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮೆಲ್ಲರನ್ನು ನಡೆಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.